ಹಾಯ್ ಫ್ರೆಂಡ್ಸ್, ಇವತ್ತಿನ ಡೇ ವ್ಲಾಗ್ ತಮ್ಮನೇಲಿ ನೋಡೇ ಗೊತ್ತಾಗಿರುತ್ತೆ ನಿಮಗೆ ಯಾವುದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ, ಏನು ಎತ್ತ ಅಂತ. ಆಲ್ಮೋಸ್ಟ್ ಆಲ್ ಕೆಲವೊಂದು ಪ್ರಶ್ನೆಗಳು ಒಂಥರ ಹೆಂಗೆ ಅಂದರೆ ರಿಪೀಟೆಡ್ ಅಂತ ಹೇಳ್ಬೋದು. ಒಂದು ವರ್ಷದಲ್ಲಿ ಈ ಕ್ವಶನ್ಸ್ ಇಲ್ಲ ಅಂದರೂ ಒಂದು 100 ಟೈಮ್ಸ್ ನನಗೆ ರಿಪೀಟ್ ಆಗಿದೆ ಈ ಒಂದು ವರ್ಷದಲ್ಲಿ. ಯಾಕಂದರೆ ಒಂದು ಪ್ರಶ್ನೆಗೆ ಸುಮಾರು ಸರಿ ಒಂದು 10 ಜನ 20 ಜನ ಲೈಕ್ ಮಾಡಿರ್ತಾರೆ. ಆ ಪ್ರಶ್ನೆನ ಒಂಥರ ಹೈಲೈಟ್ ಮಾಡಿರ್ತಾರೆ. ಒಂದು 5 ಪ್ರಶ್ನೆ ಈ ಒಂದು ವರ್ಷದಲ್ಲಿ ಆಲ್ಮೋಸ್ಟ್ ಆಲ್ ಈ 1 ಇಯರಿಂದ ಕಂಪಲ್ಸರಿ ನನಗೆ ಬರ್ತಾನೆ ಇತ್ತು. ಬಟ್ ನನಗೇನಂದರೆ ಅದಕ್ಕೆ ಉತ್ತರ ಕೊಡುವಷ್ಟು ನನಗೆ ಧೈರ್ಯ ಅಥವಾ ಆ ಒಂದು ಮನಸ್ಥಿತಿ ನನಗೆ ಯಾವುದೂ ಇರಲಿಲ್ಲ. ಅವ್ರು ಯಾರೇ ಒಂದು ಕಮೆಂಟ್ ಹಾಕಿದ್ರು ಕೂಡ ನಾನು ಅದನ್ನು ಇಗ್ನೋರ್ ಮಾಡ್ತಾಯಿದ್ದೆ, ಡಿಲೀಟ್ ಮಾಡ್ತಾಯಿದ್ದೆ, ಸುಮ್ಮನಾಗ್ಬಿಡ್ತಾಯಿದ್ದೆ. ಯಾಕಂದರೆ ನನಗೆ ಉತ್ತರ ಕೊಡೋಷ್ಟು ಶಕ್ತಿ ಇರಲಿಲ್ಲ, ಹಾಗಾಗಿ ಸುಮ್ಮನಾಗ್ಬಿಡ್ತಿದ್ದೆ. ಬಟ್ ಕೆಲವೊಂದು ಟೈಮಲ್ಲಿ ಅನಿಸುತ್ತೆ ಈ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾ ಅಂತ. ಕೆಲವೊಂದು ಟೈಮಲ್ಲಿ ಅನಿಸುತ್ತೆ ಇದೇನು ತಪ್ಪಲ್ಲ, ಕೆಲವೊಂದು ಗೊಂದಲಗಳು ಒಬ್ಬರಿಗೆ ಇರುವಂಥದ್ದು, ಒಬ್ಬರಿಗೆ ನಾನು ಸುಮಾರು ಜನಕ್ಕೆ ಇರುವಂಥದ್ದು. ಅದಕ್ಕೆ ನಾನು ಒಂದು ಕ್ಲಾರಿಫೈ ಮಾಡಿದ್ರೆ, ಅಂದರೆ ನಿಮ್ಮ ಒಂದು ಕನ್ಫ್ಯೂಷನ್ಸ್ ಏನಿರುತ್ತೆ ಅದನ್ನು ಒಂದು ಕ್ಲಾರಿಫೈ ಮಾಡಿದ್ರೆ ನಿಮಗೂ ಒಂದು ನಾನು ಏಂತೆಗೆ ಕೆಲವೊಂದನ್ನು ಹೈಡ್ ಮಾಡ್ತಾ ಇದ್ದೀನಿ, ಕೆಲವೊಂದನ್ನು ಎಲ್ಲೋ ಒಂದು ಕಡೆ ನಾನೇನು ಹೇಳ್ಕೊಳ್ತಾ ಇಲ್ಲ ಅಂದರೆ ಅದಕ್ಕೇನು ಒಂದು ರೀಸನ್ಸ್ ಇರುತ್ತೆ ಅನ್ನೋದೊಂದು ಕ್ಲಾರಿಟಿ ಸಿಗುತ್ತೆ. ಯಾಕಂದರೆ ನಾನು ಒಂದು ನನ್ನ ಒಂದು ಕೆಲಸ ಅಂತ ಆಯ್ಕೆ ಮಾಡ್ಕೊಂಡಿದ್ದೆ ಒಂದು ಸೋಷಿಯಲ್ ಮೀಡಿಯಾ, ನನ್ನ ಒಂದು ಡೈಲಿ ವ್ಲಾಗ್ಸ್. ಈ ಒಂದು ಸೋಷಿಯಲ್ ಮೀಡಿಯಾ ನಾನು ಆಯ್ಕೆ ಮಾಡ್ಕೊಂಡಿಲ್ಲ ಅಂದಿದ್ರೆ ಈ ಥರ ಕೆಲವೊಂದು ಪ್ರಶ್ನೆಗಳು ಬರ್ತಾ ಇರಲಿಲ್ಲ. ಸೋಷಿಯಲ್ ಮೀಡಿಯಾ ಆಯ್ಕೆ ಮಾಡ್ಕೊಳ್ಳೋದ್ರ ಜೊತೆಗೆ ಯಾವ ಥರ ಕಂಟೆಂಟ್ ಕೊಡಬೇಕು, ಅಥವಾ ನಾನು ಮೇ ಬಿ ಸೋಷಿಯಲ್ ಮೀಡಿಯಾ ಬಂದಿದ್ರು ಕೂಡ ಬೇರೆ ಯಾವುದೋ ಒಂದು ಕಂಟೆಂಟ್ ಮೇಲೆ ವ್ಲಾಗ್ಸ್ ಮಾಡ್ಕೊಂಬಂದಿದ್ರೆ ಈ ಥರ ಪ್ರಶ್ನೆಗಳು ಕೂಡ ಬರ್ತಾ ಇರಲಿಲ್ಲ. ಎಲ್ಲೋ ಒಂದು ಕಡೆ ನಮ್ಮ ಒಂದು ಜರ್ನಿ ಲೈಫಲ್ಲಾಗ್ಬೋದು, ಅಥವಾ ನಾವು ಕೆಲವೊಂದು ಮಾಡುವಂತಹ ನಿರ್ಧಾರಗಳಾಗ್ಬೋದು, ಒಂದು ಸಾವಿರಾರು ಜನಗಳ ಮಧ್ಯದಲ್ಲಿ ಬಂದು ನಿಂತ್ಕೊಂಡಾಗ ನಮ್ಮನ್ನು ಅವರು ಪ್ರೀತಿಯಿಂದ ನೋಡ್ತಾ ಇದ್ದಾರೆ ಅಂದಾಗ ಅವ್ರು ಕೇಳುವ ಒಂದು ಪ್ರಶ್ನೆಗಳಿಗೆ, ವ್ಯಾಲ್ಯೂಯಬಲ್ ಇರುವಂತಹ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ಅನ್ನಿಸ್ತು. ಹಾಗಾಗಿ ಆಲ್ಮೋಸ್ಟ್ ಅಲ್ಲಿ 1.25 ವರ್ಷನೇ ಆಯ್ತಾ ಬಂತು ಈ ಒಂದು ಪ್ರಶ್ನೆಗಳನ್ನ ಇಗ್ನೋರ್ ಮಾಡ್ಕೊಂಡು ಬಂದೆ. ಕಾರಣ ಇರುತ್ತೆ, ಯಾವುದಕ್ಕೂ ಕೂಡ ನಾನು ಅಷ್ಟು ಸುಲಭವಾಗಿ ಸೈಲೆಂಟ್ ಆಗಲ್ಲ. ಯಾಕಂದರೆ ನಿಮ್ಮ ಒಂದು ಭೇಟಿ ಏನಿದೆ ಈ ಒಂದು ಸೋಷಿಯಲ್ ಮೀಡಿಯಾದಲ್ಲಿ, ಯೂಟ್ಯೂಬ್ ಜರ್ನಿಯಲ್ಲಿ 4 ವರ್ಷ ಕಂಪ್ಲೀಟ್ ಆಗಿದೆ. 2022ರಲ್ಲಿ ನನ್ನ ಒಂದು ಯೂಟ್ಯೂಬ್ ಜರ್ನಿ ಶುರುವಾಯಿತು. ಆ ಒಂದು ಯೂಟ್ಯೂಬ್ ಜರ್ನಿ ಶುರು ಆಗಬೇಕಾದ್ರೆ ಯಾವ ರೀತಿಯಾಗಿ ಮಾಡಬೇಕು ಏನು ಎತ್ತ ನನಗೇನು ತೋಚ್ತಾ ಇರಲಿಲ್ಲ. ಬಟ್ ಏನೋ ದೇವ್ರ ಮೇಲೆ ಭಾರ ಅಂತೀವಲ್ಲ, ಆ ರೀತಿ ಹಾಕಿ ನನ್ನ ಒಂದು ಲೈಫ್ ಸ್ಟೈಲ್ನೇ ಒಂದು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ. ಸ್ಟಾರ್ಟಿಂಗ್ ಶುರುವಾದಾಗ ನಾನು ಒಬ್ಬಳೇ ಅಂತ ಎಷ್ಟೋ ಜನ ಅಂದ್ಕೊಂಡಿದ್ದು. ಆಮೇಲೆ ಒಂದು 3 ವರ್ಷ ಆದಮೇಲೆ ಗೊತ್ತಾಯಿತು ನನಗೂ ಒಡ ಹುಡ್ತವ್ರು ಒಬ್ಬರಿದ್ದಾರೆ ಅಂತ. ಅದನ್ನು ನಾನು ಓಪನ್ ಅಪ್ ಆಗಿ ಪ್ರತಿಯೊಂದು ಹೇಳ್ಕೊಂಡೆ. ಬಟ್ ಟೈಮ್ ಬರೋವರೆಗೂ ಕಾಯ್ತೀನಿ. ಯಾವುದೂ ಕೂಡ ನಾನು ಮೊದಲೇ ದುಡುಕಿ ನಿರ್ಧಾರ ಮಾಡೋದಿಲ್ಲ, ಅಥವಾ ದುಡುಕಿ ಕೆಲವೊಂದನ್ನು ಹೇಳ್ಕೊಳ್ಳೋದಿಲ್ಲ. ಯೋಚನೆ ಮಾಡಿ ಇರುತ್ತೆ. ಬಟ್ ಇವತ್ತು ಈ ಒಂದು 5 ಪ್ರಶ್ನೆ ನನಗೆಲ್ಲೋ ಅನ್ನಿಸ್ತು ತುಂಬ ಇಂಪಾರ್ಟೆಂಟ್ ಅನಿಸ್ತಾ ಇದೆ. ಯಾಕಂದ್ರೆ ತುಂಬ ಜನ ಇದ್ರ ಬಗ್ಗೆ ನನಗೆ ಪದೇ ಪದೇ ಕೇಳಬೇಕಾದ್ರೆ ಎಲ್ಲೋ ನಾನು ಹೈಡ್ ಮಾಡೋದ್ರಿಂದ ಅವ್ರಿಗೂ ಬೇಜಾರಾಗ್ತಿರ್ಬೋದು, ಅಥವಾ ನನ್ನನ್ನು ನಿಮ್ಮ ಮನೆಯಲ್ಲಿ ಒಬ್ಬರು ಅಂತ ಅಂದ್ಕೊಂಡು ಎಷ್ಟೋ ಜನ ನೋಡ್ತಾ ಇರ್ತೀರಾ ಒಳ್ಳೆಯವರು, ಅವ್ರಿಗೆಲ್ಲೋ ನಾನು ಕೆಲವೊಂದನ್ನು ಹೇಳ್ದೇ ಹೈಡ್ ಮಾಡಿರೋದ್ರಿಂದ ನನ್ನ ಮೇಲೆ ಕೋಪನೂ ಕೂಡ ಬಂದಿರ್ಬೋದು ಅಂತ. ಯಾಕಂದರೆ ನಮ್ಮ ವ್ಲಾಗ್ಸ್ ಏನಿರುತ್ತೆ ನೋಡ್ತಾ ಇರೋರಿಗೆ ನಮ್ಮನ್ನು ಪ್ರೀತಿಯಿಂದ ನೋಡಿ ಪ್ರೀತಿಯಿಂದ ಪ್ರಶ್ನೆ ಮಾಡೋರು ಕೂಡ ಇರ್ತಾರೆ. ಕೆಲವೊಂದು ನಾವು ತಪ್ಪು ಮಾಡಿದಾಗ, ಅಥವಾ ನಾವೇನಾದರೂ ಬ್ಲಾಗಲ್ಲಿ ಏನಾದ್ರು ತಪ್ಪಾಗಿ ಹೇಳಿದಾಗ ಇದು ತಪ್ಪು, ಇದು ಹೀಗೆ ಸರಿ ಮಾಡ್ಕೊಳ್ಳಿ ಅಂತ ಹೇಳೋ ಅಂಥವರು ಇದ್ದಾರೆ. ಈ ಒಂಥರ ಹೆಂಗೆ ಅಂತಂದರೆ ಒಂದು 3-4 ಥರ ಜನರ ಒಂದು ಅನಿಸಿಕೆ ಅಭಿಪ್ರಾಯ ಬರುತ್ತೆ. ಒಂದು ಪ್ರೀತಿಯಿಂದ ಪ್ರಶ್ನೆ ಬರುತ್ತೆ, ಒಂದು ಕೋಪದಿಂದ ಬರುತ್ತೆ, ಇನ್ನೊಂದು ನಮ್ಮನ್ನು ವ್ಯಂಗ್ಯವಾಗಿ ಮಾತಾಡುವಂಥದ್ದು ಪ್ರಶ್ನೆ ಬರುತ್ತೆ. ಇನ್ನು ಕೆಲವೊಬ್ಬರು ಬೇಕು ಅಂತಲೇ ಅವ್ರಿಗೆ ಮಾಡೋ ಕೆಲಸ ಇಲ್ಲದೇ ಹಾಕುವಂತಹ ಒಂದು ಪ್ರಶ್ನೆಗಳಿರುತ್ತೆ, ಕಮೆಂಟ್ಸ್ ಇರುತ್ತೆ. ಬಟ್ ನನಗಿಲ್ಲಿ ಸುಮಾರು 1 ವರ್ಷದ ಮೇಲಾಯಿತು ಇಂಥ ಪ್ರಶ್ನೆಗಳು ಬರೋಕ್ಕೆ ಶುರು ಮಾಡಿ. ಈ 5 ಪ್ರಶ್ನೆಗೆ ಇವತ್ತು ಉತ್ತರ ಕೊಡೋಣ ಅಂದ್ಕೊಂಡಿದ್ದೀನಿ. ಬಟ್ ಇದನ್ನು ಯಾರು ನನಗೆ ಕೇಳ್ತಾಯಿದ್ರು ಏನು ಅವ್ರದ್ದೆಲ್ಲ ನಾನು ಇವಾಗ
ಹೆಸರು ಹಾಕಿ ಹೇಳೋದು ತಪ್ಪಿರುತ್ತೆ. ಯಾಕಂದರೆ ಒಂದು ಪ್ರಶ್ನೆಗೆ ಸುಮಾರು 10 ಜನ 20 ಜನ ಅದಕ್ಕೆ ಲೈಕ್ ಮಾಡಿದ್ದೀರಾ. ಆ ಎಲ್ಲ ಪ್ರಶ್ನೆಗಳು ನಾನು ಇಷ್ಟು ದಿನದವರೆಗೂ ಡಿಲೀಟ್ ಮಾಡ್ಕೊಂಡ್ಬಂದಿದ್ದೀನಿ. ಬಟ್ ಇವತ್ತು ಉತ್ತರ ಕೊಡ್ತಾಯಿದ್ದೀನಿ ಎಲ್ಲ 5 ಪ್ರಶ್ನೆಗೂ ಕೂಡ. ನಾನು ಇನ್ಯಾವುದೂ ಕೂಡ ನಾನು ಅಷ್ಟಾಗಿ ಕೆಲವೊಂದನ್ನು ಓಪನ್ ಅಪ್ ಆಗಿ ಹೇಳ್ಕೊಳ್ಳೋದಕ್ಕೆ ತುಂಬ ಯೋಚನೆ ಮಾಡ್ತೀನಿ. ಯಾಕಂದರೆ ಫ್ಯಾಮಿಲಿ ಅನ್ನೋದು ನನ್ನ ಒಬ್ಳಿಗಿರೋದಿಲ್ಲ, ನನ್ನ ಅಕ್ಕಪಕ್ಕ ಎಲ್ಲರಿಗೂ ಇರುತ್ತೆ. ನಾನು ಯಾರ ಬಗ್ಗೆ ಏನಾದರೂ ಮಾತಾಡ್ತೀನಿ ಅಂದರೆ ಅವ್ರಿಗೂ ಒಂದು ಫ್ಯಾಮಿಲಿ ಇರುತ್ತೆ. ಮಾತಾಡೋ ಮುಂಚೆ 100 ಸರಿ ಯೋಚನೆ ಮಾಡಬೇಕಾಗತ್ತೆ. ಹಾಗಾಗಿ ಸುಮಾರು ಥರ ಪ್ರಶ್ನೆ ಕೇಳಿದಾಗ ನಾನು ಯಾವತ್ತೂ ಯಾವುದ್ರ ಬಗ್ಗೆನೂ ಮಾತಾಡಲ್ಲ. ಬಟ್ ಇವತ್ತು ಮಾತಾಡುವಂತಹ ಪರಿಸ್ಥಿತಿ ಬಂದಿದೆ. ಅದರಲ್ಲಿ ಮೊದಲನೇ ಪ್ರಶ್ನೆ ನನಗೆ ತುಂಬ ಕೇಳೋದು, ಮೊದಲಿದ್ದ ಹಾಗೆ ಅಮ್ಮ ಮಗಳು ಇಲ್ಲ ಯಾಕೆ? ಇದಂತೂ ಸಖತ್ತು ಪ್ರಶ್ನೆ ಬರ್ತಾ ಇದೆ. ಮೊದಲಿದ್ದಾಗ ಅಮ್ಮ ಮಗಳಿಲ್ಲ ಯಾಕೆ ಅಂತ ನಿಮ್ಗೆ ಆ ಥರ ಅನಿಸಿದೆ ಅನಿಸುತ್ತೆ. ನಾನು ಕೊನೆಯ ಒಂದು ಪ್ರಶ್ನೆಗೆ ಉತ್ತರ ಕೊಡ್ತೀನಿ, ಆವಾಗ ಗೊತ್ತಾಗುತ್ತೆ ನಾವು ಯಾಕೆ ಅಮ್ಮ ಮಗಳು ಈ ಥರ ಇದ್ದೀವಿ ಅಂತ. ಎಲ್ಲೋ ಒಂದು ಕಡೆ ನಮಗೂ ಕೂಡ ಒಂದು ಸಿಚುವೇಶನ್ ಬರುತ್ತೆ, ಸನ್ನಿವೇಶ ಬರುತ್ತೆ, ನಾವು ಅಂದ್ಕೊಂಡೇ ಇರಲಿಲ್ಲ ನಮ್ಮ ಲೈಫಲ್ಲಿ ಏನೇನೆಲ್ಲ ನಡೆಯುತ್ತೆ ಅಂತ. ಈ ಥರ ಎಲ್ಲ ನಡೆದಾಗ ಇಷ್ಟು ವರ್ಷ ಇರೋದಕ್ಕೂ ಇನ್ನು ಮುಂದೆ ಇರೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ಹಾಗಾಗಿ ಎಲ್ಲೋ ಒಂದು ಕಡೆ ಆ ಒಂದು ನೀವು 3 ವರ್ಷ ನನ್ನನ್ನು ಏನು ನೋಡ್ಕೊಂಬಂದ್ರಿ, ಅದು 4ನೇ ವರ್ಷಕ್ಕೆ ನನಗೆ ಆ ಥರ ಇರೋಕ್ಕಾಗಲಿಲ್ಲ. ಅದು ಮೇನ್ ಇಂಪಾರ್ಟೆಂಟು. ಹಾಗಾಗಿ ಅಮ್ಮ ಮಗಳು ಪ್ರೀತಿ ಅನ್ನೋದು ನಮ್ಮಿಬ್ಬರಲ್ಲೂ ಹಾಗೇ ಇದೆ. ಯಾವತ್ತೂ ನಮ್ಮಮ್ಮ ನನ್ನನ್ನು ಬಿಡಲ್ಲ, ನಾನು ನಮ್ಮಮ್ಮನ ಬಿಡಲ್ಲ. ಬಟ್ ನಾನು ವ್ಲಾಗ್ ಮಾಡಿಲ್ಲ ಅನ್ನೋ ಒಂದು ಕಾರಣಕ್ಕೆ, ಎಲ್ಲೋ ಅಮ್ಮನ ತೋರಿಸಿಲ್ಲ ಅನ್ನೋ ಒಂದು ಕಾರಣಕ್ಕೆ ನಿಮ್ಗೆ ಆ ಥರ ಅನಿಸಿರ್ಬೋದು. ಬಟ್ ಅಮ್ಮ ಮಗಳ ಮಧ್ಯದಲ್ಲಿ ಆ ಥರದ್ದು ಏನು ಭಿನ್ನ ಅಭಿಪ್ರಾಯ ಅನ್ನೋ ಥರ ಇಲ್ಲ. ಇದೊಂದು ಕ್ಲಾರಿಟಿ ಕೊಡ್ತೀನಿ. ಯಾವತ್ತೂ ಹೆತ್ತೆ ತಂದೆ ತಾಯಿ ಮಕ್ಕಳನ್ನ ಬಿಡಲ್ಲ, ಮಕ್ಕಳು ತಂದೆ ತಾಯಿನ ಬಿಡಲ್ಲ, ಇಷ್ಟೇ ಹೇಳೋಕ್ಕೆ ಇಷ್ಟಪಡೋದು. ಇನ್ನೊಂದು ಬಿಸ್ನೆಸ್ ಜಾಸ್ತಿ ಆಯಿತು, ಅದಕ್ಕೆ ಬ್ಲಾಗ್ ಕಡಿಮೆ ಆಯಿತು. ಮೇ ಬಿ ಇದು ಕೆಲವೊಬ್ಬರ ಅನಿಸಿಕೆ. ಬಟ್ ಇದಕ್ಕೆ ಉತ್ತರ ನನಗೆ ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಬಿಸ್ನೆಸ್ ಅನ್ನೋದು ಒಂದು ನಿಮ್ಮಿಂದನೇ ಶುರುವಾಗಿದ್ದು, ನೀವು ನನಗೆ ಕೊಟ್ಟಿದ್ದಂಥದ್ದು. ನನ್ನ ತಲೆಯಲ್ಲಿ ಐಡಿಯಾ ಇರಲಿಲ್ಲ. ಬಟ್ ದುಡಿಯೋದಕ್ಕೆ ಅಂತಲೇ ನಾನು ಬಿಸ್ನೆಸ್ ಮಾಡಿದ್ದಲ್ಲ. ನನ್ನ ಲೈಫಲ್ಲಿ ಏನೋ ಒಂದು ನನ್ನದೇ ಆದಂತಹ ಕೆಲವೊಂದು ಬರೀ ಮನೆ ಮಕ್ಕಳು ಇಷ್ಟೇ ನನ್ನ ಜೀವನ ಇದ್ಬಿಟ್ರೆ ಬೇರೆ ಏನೂ ಇಲ್ಲ. ಹೆಣ್ಮಕ್ಳು ಮನೇಲಿ ಕೂತು ಬೇರೆ ಪ್ರಪಂಚನೇ ಇಲ್ಲ. ಬರೀ ತಂದಾಗ್ತಾರೆ ಯಜಮಾನ್ರು ಕೂತ್ಕೊಂಡು ತಿನ್ನೋದು ಅಥವಾ ಕೂತ್ಕೊಂಡು TV ನೋಡೋದು, ಮೊಬೈಲ್ ನೋಡೋದು, ಇಷ್ಟೇ ಜೀವನ ಇದ್ಬಿಟ್ರೆ ಬೇರೆ ಏನೂ ಇಲ್ಲ. ಯಾಕಂದ್ರೆ ನಾವೆಲ್ಲ ಹೊರಗಡೆ ಹೋಗಿ ದುಡಿಯೋದಕ್ಕೆ ಇಷ್ಟಪಡೋದಿಲ್ಲ. ಮನೇಲೂ ಕೂಡ ಯಾರೂ ನಮ್ಮನ್ನ ಥರ ಎಂಕರೇಜ್ ಮಾಡೋದಿಲ್ಲ. ಮನೆಯಲ್ಲೇ ಅವ್ರು ಇಡೋದಕ್ಕೆ ಇಷ್ಟಪಡ್ತಾರೆ. ಈ ಥರ ಇರಬೇಕಾದ್ರೆ ನಾವು ಹೆಣ್ಮಕ್ಳು ಮನೇಲಿ ಏನು ಮಾಡ್ಬೋದು ಅಂತ ಯೋಚನೆ ಮಾಡಬೇಕಾದ್ರೆ, ನಾನು ಒಂದು ಯೂಟ್ಯೂಬಲ್ಲಿ ನನ್ನ ಮನೆಗೆ ಅಂತ ಮಾಡ್ಕೊಳ್ಳುವಂತಹ ಕೆಲವೊಂದು ಊಟದ ಪದಾರ್ಥಗಳಲ್ಲಿ ಕೇಳಿದವ್ರಿಗೆ ಅಂತ ನಾನು ಶುರು ಮಾಡಿದ್ದು. ಅದು ಒಂದು ಬಿಸ್ನೆಸ್ ಆಗಿ ಆಯ್ತೇ ಹೊರತು ಬಿಸ್ನೆಸ್ಗೋಸ್ಕರ ವ್ಲಾಗನ್ನು ನಾನು ಕಡಿಮೆ ಮಾಡಿಲ್ಲ. 3 ವರ್ಷದಿಂದನೂ ಆಲ್ಮೋಸ್ಟು ನನ್ನ ಬ್ಲಾಗ್ ಕರೆಕ್ಟಾಗಿ ಬರ್ತಾನೆ ಇತ್ತು. ನಾನು 2024ರಲ್ಲಿ ನನ್ನ ಬಿಸ್ನೆಸ್ ಶುರು ಮಾಡಿದ್ದು. ಬಟ್ ನನ್ನ ಯೂಟ್ಯೂಬ್ ಜರ್ನಿ ಕಡಿಮೆ ಆಗ್ತಾ ಬಂದಿದ್ದು 2025ರಲ್ಲಿ. ಯಾರಾದರೂ ಏನಾದರೂ ಒಂದು ಕಡಿಮೆ ಮಾಡ್ತಾರೆ, ಎಲ್ಲೋ ಒಂದು ಕಡೆ ಒಬ್ಬರು ಸಪ್ಪಗಾಗ್ತಾರೆ ಅಂದರೆ ಒಂದು ಕಾರಣ ಇರುತ್ತೆ. ಕಾರಣ ಇಲ್ಲದೆ ಯಾರೂ ಕೂಡ ಸುಮ್ಮನೆ ಆಗೋದಿಲ್ಲ. ಬಟ್ ಇದು ನಾನು ತಪ್ಪು ಅಂತಲೂ ಕೂಡ ನಿಮಗೆ ಹೇಳೋಕ್ಕೆ ಇಷ್ಟಪಡೋದಿಲ್ಲ. ಯಾಕಂದ್ರೆ ನಾನು ಕ್ಲಾರಿಟಿ ಕೊಡದೇ ಇರೋದ್ರಿಂದ ಮೇ ಬಿ ಇದು ನಿಮ್ಮ ತಲೆಗೆ ಬಂದಿರ್ಬೋದು. ದುಡಿಮೆ ಜಾಸ್ತಿ ಆಯಿತು, ಅದಕ್ಕೆ ವ್ಲಾಗಿಂಗ್ ಮಾಡೋದು ಕಡಿಮೆ ಆಯಿತು ಅಂತ. ವ್ಲಾಗ್ ಮಾಡೋದು ಕೂಡ ದುಡಿಮೆನೇ. ಇವಾಗ ನಾನು ಯೂಟ್ಯೂಬಲ್ಲಿ ವ್ಲಾಗ್ ಮಾಡ್ತೀನಿ ಅಂದರೆ ಅದನ್ನು ಕೂಡ ಅರ್ನಿಂಗ್ಸ್ ಬರುತ್ತೆ, ಅದನ್ನು ಕೂಡ ದುಡಿಮೆನೇ ಅಲ್ವಾ. ನಾನು ಇದನ್ನು ಮಾಡ್ತಾ ಇಲ್ಲ ಅಂತ ಅಂದರೆ ಇದರಲ್ಲೂ ಕಳ್ಕೊಳ್ತೀನಿ ಅಲ್ವಾ. ದುಡ್ಡಿಗೋಸ್ಕರನೇ ಎಲ್ಲನೂ ಮಾಡೋದಿಲ್ಲ. ಕೆಲವೊಂದು ಸಮಯ ಸಂದರ್ಭ ನಮ್ಮನ್ನು ಎಲ್ಲೋ ಒಂದು ಕಡೆ ಕುಗ್ಸುತ್ತೆ, ನಿಲ್ಲಿಸುತ್ತೆ. ಏಕೆಂದರೆ ನಗುಮುಖ ನಾಟಕ ಜಾಸ್ತಿ ದಿನ ಮಾಡೋಕ್ಕಾಗಲ್ಲ, ಮೇನ್ ಅದು ಪ್ರಾಬ್ಲಮ್. ಹಾಗಾಗಿ ಬಿಸ್ನೆಸ್ಗೋಸ್ಕರ ವ್ಲಾಗ್ನ ಕಡಿಮೆ ಮಾಡಿಲ್ಲ. ನನ್ನ ಮನಸ್ಥಿತಿ ಎಲ್ಲೋ ಒಂದು ಕಡೆ ಮಾಡುವಷ್ಟು ಒಂದು ಉತ್ಸಾಹ, ನಗು ನನ್ನ ಮುಖದಲ್ಲಿ ಇಲ್ಲದೇ ಇರೋ ಕಾರಣಕ್ಕೆ ನನಗೆ ವ್ಲಾಗ್ ಮಾಡಬೇಕು ಅಂತ ಅನಿಸಿಲ್ಲ, ಬೇಡ ಅಂತಲೇ ಅನ್ನಿಸ್ತು. ಒಂದು ಸ್ವಲ್ಪ ದಿನಗಳ ಕಾಲ ನಾನು ಬ್ರೇಕ್ ತೊಗೊಂಡೆ. ನಿಮಗೂ ಕೂಡ ಗೊತ್ತು, ಆಲ್ಮೋಸ್ಟ್ ಲಾಸ್ಟ್ ಇಯರ್ನಿಂದನೂ ಕೂಡ ನನ್ನ ವ್ಲಾಗ್ಸ್ ಯಾವುದು ಕೂಡ ಸರಿಯಾಗಿ ನಾನು 3 ವರ್ಷ ಏನು ಕಂಟಿನ್ಯೂಸ್ ಮಾಡ್ಕೊಂಬಂದೆ ನನ್ನ ವ್ಲಾಗ್ ಅನ್ನೋದನ್ನು, ಕಂಟೆಂಟ್ಗಳನ್ನ, ಅದನ್ನು 4ನೇ ವರ್ಷದಲ್ಲಿ ನಾನು ಸ್ಟಾಪ್ ಮಾಡ್ಕೊಂಡು ಬಂದೆ. ಯಾಕೋ ಮನಸ್ಸಿಗೆ ಬೇಜಾರಿಂದ, ನೋವಿಂದ ಸ್ಟಾಪ್ ಮಾಡಿದ್ದು, ಇನ್ಯಾವ ಕಾರಣಕ್ಕೂ ಅಲ್ಲ. ದುಡ್ಡು ಅನ್ನೋದು ಯೂಟ್ಯೂಬಿಂದನೂ ಬರುತ್ತೆ, ಅದು ಒಂದು ದುಡಿಮೆನೆ, ಇಷ್ಟೇ ಹೇಳೋಕ್ಕೆ ಇಷ್ಟಪಡೋದು. ಆನಂತರ 3ನೇ ಪ್ರಶ್ನೆ, ಮಗ ಬಂದ ಮೇಲೆ ಮಗಳನ್ನು ಮರೆತು ಹೋಗಿದ್ದಾರೆ. ನಮ್ಮ ಅಪ್ಪ ಅಮ್ಮನಿಗೆ ಇದು ಪ್ರಶ್ನೆ ಮಾಡಿರೋದು.
ನಾನು ಮಗ ಮಗಳು ಅಂತ ಆ ಥರ ಎಲ್ಲ ಏನೂ ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ಇಷ್ಟು ವರ್ಷ ಮಗ ಬರೋಕ್ಕೂ ಮುಂಚೆ ಇಷ್ಟು ವರ್ಷಗಳ ಕಾಲ ಸುಮಾರು ಒಂದು 10 ವರ್ಷ ಏನು ಗ್ಯಾಪ್ ಇತ್ತು ನನ್ನ ತಂದೆ ತಾಯಿ ಹತ್ರ ನಾನೇ ಇದ್ದಿದ್ದು. ಹಾಗಾಗಿ ನಾನು ಇದನ್ನು ಒಪ್ಕೊಳ್ಳೋಕ್ಕೆ ಇಷ್ಟಪಡೋದಿಲ್ಲ. ಎಲ್ಲೋ ಒಂದು ಕಡೆ ನನಗನ್ಸುತ್ತೆ ಇಷ್ಟು ವರ್ಷ ನಮ್ಮ ತಂದೆ ತಾಯಿ ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಇನ್ಮೇಲೆ ಅವ್ರು ಚೆನ್ನಾಗಿರಲಿ ಬಿಡಿ, ಅದರಲ್ಲೇನಿದೆ ತಪ್ಪು. ಇವಾಗ ಮಗ ಬಂದಿದ ತಕ್ಷಣ ಮಗಳ ಮೇಲೆ ಪ್ರೀತಿ ಕಡಿಮೆ ಆಯಿತು ಅಂತ ನಿಮಗೆ ಅನಿಸಿರ್ಬೋದು, ಬಟ್ ನನಗೆ ಅನಿಸಿಲ್ವಲ್ಲ, ನನಗೆ ಅನಿಸ್ಬೇಕಲ್ವಾ ಫೀಲು. ನೋಡೋರು ನಿಮಗೆ ಫೀಲ್ ಆ ಥರ ಅನಿಸಿದೆ ಅಂದರೆ ನಾನು ವ್ಲಾಗ್ ಮಾಡಿಲ್ಲ, ಅದಕ್ಕೆ ನಿಮ್ಗೆ ಹಂಗೆ ಅನಿಸಿದೆ ಅಷ್ಟೇ. ಬಟ್ ನನಗೆ ಇಲ್ಲ ಫೀಲ್. ನನಗೆಲ್ಲೋ ಒಂದು ಕಡೆ ಖುಷಿ ಇದೆ. ನನಗೆ ಇನ್ನೂ ಬೇಕಾದ್ರೆ ನಾನು ದೂರ ಇದ್ದರೂ ಪರವಾಗಿಲ್ಲ, ನನ್ನ ತವ್ರ ಮನೇಲಿ ನನ್ನ ತಂದೆ ತಾಯಿ ಚೆನ್ನಾಗಿರಬೇಕು ಅಂತ ನಾನು ಇಷ್ಟಪಡ್ತೀನಿ. ಹಾಗಾಗಿ ನನಗಿದು ಯಾವುದೇ ಫೀಲಿಂಗ್ಸ್ ಇಲ್ಲ. ಈ ಥರದ್ದೆಲ್ಲ ನೀವು ನಮಗೆ ಹೇಳಿದ್ರು ಕೂಡ ನನಗೇನು ಅನ್ಸೋದಿಲ್ಲ. ಅಥವಾ ಹೌದಾ ಈ ಥರ ಹೇಳಿದ್ರಲ್ಲ, ಮೇ ಬಿ ಈ ಥರ ಏನೋ ಇರ್ಬೋದೇನೋ, ಆ ಥರ ಎಲ್ಲ ನಾನು ಏನೂ ಥಿಂಕ್ ಮಾಡೋದಿಲ್ಲ. ನನಗೆ ಯಾವಾಗಲೂ ಏನು ಅಂತಂದರೆ ನಮ್ಮ ತಂದೆ ತಾಯಿ ಚೆನ್ನಾಗಿರಬೇಕು, ಖುಷಿಯಾಗಿರಬೇಕು. ಅವ್ರು ಖುಷಿಯಾಗಿರೋದಕ್ಕೆ ನನ್ನ ಮಗಳ ಏನು ಮಾಡೋದಕ್ಕೆ ಸಾಧ್ಯ ಅದನ್ನು ನಾನು ಮಾಡೋಕ್ಕೆ ರೆಡಿ ಇದ್ದೀನಿ. ನಮ್ಮ ಅಪ್ಪ ಅಮ್ಮನೇ ನಮಗೆ ಪ್ರಪಂಚ. ಪ್ರತಿಯೊಬ್ಬರು ಹೆಣ್ಮಕ್ಳಿಗೂ ಕೂಡ ಗೊತ್ತಿರುತ್ತೆ, ತಂದೆ ತಾಯಿ ಇರೋವರೆಗೂ ಅಷ್ಟೇ ತವ್ರ ಮನೆ. ಯಾವತ್ತೂ ಪ್ರತಿಯೊಂದು ಹೆಣ್ಣಿಗೂ ತಂದೆ ತಾಯಿ ಏನಿದ್ದಾರೆ ಮನೆ, ಆ ಮನೆ, ಆ ಸ್ಥಾನ, ಬೇರೆ ಯಾರೂ ಕೂಡ ಆ ಜಾಗಕ್ಕೆ ಬಂದು ನಿಲ್ಲೋದಕ್ಕಾಗಲಿ ಆ ಜಾಗನ ತುಂಬಿಸೋದಕ್ಕಾಗಲಿ ಸಾಧ್ಯವೇ ಇಲ್ಲ. ಯಾವತ್ತಿದ್ರೂ ನಮ್ಮ ಅಪ್ಪ ಅಮ್ಮನೇ. ಆ ಜಾಗಕ್ಕೆ ಯಾರೇ ಬಂದರೂ ನಮಗೆ ಒಪ್ಕೊಳ್ಳೋಕ್ಕೂ ರೆಡಿ ಇರೋದಿಲ್ಲ, ಮತ್ತು ಆ ಜಾಗಕ್ಕೆ ಯಾರೂ ಬರೋಕ್ಕೂ ಅರ್ಹರಲ್ಲ. ಯಾವತ್ತೂ ಆ ಸ್ಥಾನನ ನಾವು ಬೇರೆಯವ್ರಿಗೆ ತುಂಬಿಸೋದಕ್ಕೂ ಕೂಡ ಜನಕ್ಕೆ ಆಗೋದಿಲ್ಲ, ಜೊತೆಗೆ ನಾವು ಕೂಡ ಅದನ್ನು ಹೊಂದ್ಕೊಳ್ಳೋಕ್ಕೂ ಆಗೋದಿಲ್ಲ. ಹಾಗಾಗಿ ನನಗೆಲ್ಲೋ ಒಂದು ಕಡೆ ನಮ್ಮ ಅಪ್ಪ ಅಮ್ಮ ಖುಷಿಯಾಗಿದ್ದರೆ ನಂಗೆ ಅಷ್ಟೇ ಸಾಕು. ನಾನು ಯಾವತ್ತೂ ಅಣ್ಣ ಬಂದ ಅಂಥೇಳಿ ನನ್ನ ಮೇಲೆ ಪ್ರೀತಿ ಕಡಿಮೆ ನಾನು ಯಾವತ್ತೂ ಅಂದ್ಕೊಂಡಿಲ್ಲ. ನನ್ನ ಮೇಲೆ ಪ್ರೀತಿ ಕಡಿಮೆ ಆದರೂ ನಾನು ಖುಷಿನೇ ಪಡ್ತೀನಿ. ಯಾಕಂದರೆ ನಮ್ಮ ತಂದೆ ತಾಯಿ ಖುಷಿಯಾಗಿದ್ದಾರಲ್ಲ, ಅದ್ರ ಮೇಲೆ ಖುಷಿ ಪಡ್ತೀನಿ. ಕೆಲವೊಬ್ರಿಗೆ ಈ ಮಾತೆಲ್ಲೋ ಒಂದು ಕಡೆ ಇವಳೆಲ್ಲೋ ನಾಟಕ ಮಾಡ್ಕೊಂಡು ಹೇಳ್ತಿದ್ದಾಳೆ ಅಂತ ನೆಕ್ಸ್ಟ್ ಅದು ಬರುತ್ತೆ. ಯಾಕಂದ್ರೆ ಸುಮಾರು ಜನ ನನಗೆ ಆಸ್ತಿ ವಿಚಾರಕ್ಕೆಲ್ಲ ಹೋಗ್ಬಿಟ್ಟಿದ್ರು. ಯಾಕಂದ್ರೆ ನಮಗೆ ಇನ್ನೂ ಆ ಯೋಚನೆ ಚಿಂತೆ ಇಲ್ಲ, ಬಟ್ ಎಷ್ಟೋ ಜನ ಅದಕ್ಕೆಲ್ಲ ಹೋಗ್ಬಿಟ್ಟಿದ್ರು. ಅದಕ್ಕೆ ಹೇಳ್ತಾ ಇರ್ತೀನಿ, ಯಾವತ್ತೂ ಹೆಣ್ಮಕ್ಳು ನಮ್ಮ ತವ್ರ ಮನೆ ಚೆನ್ನಾಗಿರಲಿ ಅಂತ ಇಷ್ಟಪಟ್ಟರೆ 100% ಹೇಳ್ತೀನಿ, ಅಲ್ಲಿಂದನೂ ಕೂಡ ಅದೇ ಒಂದು ಪ್ರೀತಿ ವಿಶ್ವಾಸ ನಮಗೂ ಇರುತ್ತೆ. ಒಂದು ಆರೈಕೆ ನಮ್ಮ ಮೇಲೂ ಇರುತ್ತೆ. ನಮ್ಗೆ ಅವ್ರು ಏನೂ ಕೊಡೋದು ಬೇಡ, ಅವ್ರು ಏನೂ ಬೇಡ, ಅವ್ರು ನಗ್ನಗ್ತಾ ಇರಲಿ ಅಂತ ನಾವು ಹೆಣ್ಮಕ್ಳು ನಮ್ಮ ಅಪ್ಪ ಅಮ್ಮನ ಮನೆ ಚೆನ್ನಾಗಿರಲಿ ಅಂದರೆ ನಮ್ಮ ಅಪ್ಪ ಅಮ್ಮನ ಆಶೀರ್ವಾದ ನಮಗೂ ಕೂಡ ಹಾಗೇ ಇರುತ್ತೆ. ಹಾಗಾಗಿ ಈ ಥರ ಯಾವುದು ಪ್ರೀತಿ ಕಡಿಮೆ ಆಯಿತು ಅಥವಾ ನನ್ನನ್ನು ಮರ್ತೋದ್ರು ಆ ಥರ ಎಲ್ಲ ಯಾವತ್ತೂ ನಮ್ಮ ಅಪ್ಪ ಅಮ್ಮ ಮಾಡಿಲ್ಲ. ಇದು ಕೂಡ ಒಂದು ನಿಮ್ಮ ತಪ್ಪು ತಿಳುವಳಿಕೆ, ಅಥವಾ ಯಾರೋ ಸುಮ್ಮನೆ ಇರೋಕ್ಕಾಗ್ದೇನೆ ಹೊಟ್ಟೆ ಹುರಿಗೆ ಚೆನ್ನಾಗಾಗಿರೋದಕ್ಕೆ ತಂದಿಡೋಕ್ಕೆ ಏನಾದರೂ ಈ ಥರ ಪದೇ ಪದೇ ಪ್ರಶ್ನೆ ಆಗ್ತಿದ್ದಾರೆ ಅನಿಸುತ್ತೆ. ಬಟ್ ನನ್ನ ಅಪ್ಪ ಅಮ್ಮ ಈ ಭೂಮಿ ಮೇಲೆ ಇರೋವರೆಗೂ ನನ್ನನ್ನು ಯಾವತ್ತೂ ಅವ್ರು ಬಿಟ್ಕೊಡಲ್ಲ. ಅಷ್ಟು ನಾನು ನಮ್ಮ ಅಪ್ಪ ಅಮ್ಮನ ಏನು ಅಂತ ತಿಳ್ಕೊಂಡಿದ್ದೀನಿ. ಇದೊಂದು. ಇನ್ನೊಂದು, ಅಮ್ಮ ಮನೆ ವ್ಲಾಗ್ ಜಾಸ್ತಿ ಮಾಡ್ತಾ ಇಲ್ಲ. ಯಾಕೆ? ಮೊದಲಿನ ಥರ ಅಪ್ಪ ಅಮ್ಮನ ಜೊತೆ ವ್ಲಾಗ್ ಮಾಡ್ತಾ ಇಲ್ಲ ಯಾಕೆ? ಅಪ್ಪನ ಪರಿಸ್ಥಿತಿ ಕಳೆದ ವರ್ಷದಿಂದ ನೀವೇ ನೋಡ್ತಾ ಇದ್ದೀರಾ. ನಾನು ಹೇಳ್ತಾನೆ ಇದ್ದೀನಿ, ಅಪ್ಪನಿಗೆ ಹುಷಾರಿಲ್ಲ, ಹೆಲ್ತ್ ಇಶ್ಯೂಸ್ ಇದೆ, ಅಪ್ಪನಿಗೆ ನಾರ್ಮಲ್ ಅವ್ರಿಲ್ಲ ಅಂತೆಲ್ಲ ಹೇಳ್ತಾ ಇದ್ದೀನಿ. ಲಾಸ್ಟು ಈಗೊಂದು 3 ವೀಕ್ಸ್ ಬ್ಯಾಕು ಕೂಡ ನಾನು ವ್ಲಾಗ್ ಹಾಕಿದ್ದೆ. ಅಪ್ಪನಿಗೆ ವೀಸಿಂಗ್ ಪ್ರಾಬ್ಲಮ್ ಆಯಿತು, ಹಾಸ್ಪಿಟಲ್ ಓಡಾಡಬೇಕಾಗಿ ಬಂತು. ನಾನು ಯಾವತ್ತೂ ಆ್ಯಂಬುಲೆನ್ಸ್ನ ನಾನು ಹತ್ರದಲ್ಲಿ ಹೋದರೂ ಕೂಡ ಭಯ ಪಡೋಳು, ಯಾವತ್ತೂ ಅದ್ರ ಪಕ್ಕನೂ ಕೂಡ ನಿಂತ್ಕೊಳ್ಳೋದಕ್ಕೆ ನಾನು ಇಷ್ಟಪಡದೇ ಇರೋಳು. ಬಟ್ ಸಿಚುವೇಶನ್ ನಮ್ಮ ಅಪ್ಪನ ಜೊತೆ ಆ್ಯಂಬುಲೆನ್ಸಲ್ಲಿ ಒಂದಲ್ಲ ಎರಡಲ್ಲ ಅಂತ 5 ಹಾಸ್ಪಿಟಲ್ ತಿರುಗಬೇಕಾಗ್ಬಿಟ್ಟು, ಈ ಥರ ಒಂದು ಸಿಚುವೇಶನ್ ಆಲ್ಮೋಸ್ಟ್ ನಾವು 1.25 ವರ್ಷನೇ ಆಯ್ತಾ ಬಂತು. 1.25 ವರ್ಷದಿಂದ ನಾನು ಅಪ್ಪನಿಗೆ ಹುಷಾರಿಲ್ಲ ಅಂತ ಹೇಳ್ತಾನೆ ಬಂದಿದ್ದೀನಿ. ಆ ಒಂದು ಏನಿದೆ ನಮಗೆ ಫೀಲ್, ನಮ್ಮಪ್ಪ ಎಲ್ಲೋ ಒಂದು ಕಡೆ ಡಲ್ ಆಗಿದ್ದಾರೆ, ವೀಕ್ ಆಗಿದ್ದಾರೆ, ಅಪ್ಪನ ಆರೋಗ್ಯ ಚೆನ್ನಾಗಿಲ್ಲ. ಅವರೆಲ್ಲೋ ಒಂದು ಕಡೆ ನಗ್ನಗ್ತಾ ಇದ್ದಾಗ ಕೆಲವೊಂದು ಟೈಮಲ್ಲಿ ವ್ಲಾಗ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಬಟ್ ಏನು ಅಂದರೆ ಆ ವ್ಲಾಗ್ ಚೆನ್ನಾಗಿರೋದನ್ನು ನಾನು ಶೇರ್ ಮಾಡಿಕೊಂಡಾಗ ಖುಷಿ ಆಗುತ್ತೆ. ಬಟ್ ನಾನು ಶೇರ್ ಮಾಡಿ ಎಲ್ಲೋ ಒಂದು 3 ವೀಕ್ಸ್ ಮತ್ತೆ ಅಪ್ಪ ಹುಷಾರು ತಪ್ತಾರೆ. ಮತ್ತೆ ನನ್ನ ವ್ಲಾಗಲ್ಲಿ ಅಪ್ಪ ಹುಷಾರಿಲ್ಲ ಅಂತ ಹೇಳಬೇಕಾಗಿ ಬರುತ್ತೆ. ಮತ್ತೆ ನಾನು ವ್ಲಾಗ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಎಷ್ಟೋ ಜನ ವ್ಲಾಗೇ ಮಾಡಲ್ಲ ಅಂತ ಹೇಳ್ತಿದ್ರಿ. ನಾನು ಹೆಂಗೆ ಅಂದರೆ ಚೆನ್ನಾಗಿದ್ದಾಗ ವ್ಲಾಗ್ ಮಾಡ್ಕೊಳ್ತಿದ್ದೆ, ಅದನ್ನು ಅಪ್ಲೋಡ್ ಮಾಡೋಷ್ಟರಲ್ಲಿ ಅಪ್ಪ ಹುಷಾರು ತಪ್ಪೋರು. ಅದನ್ನು ವ್ಲಾಗ್ ಶೇರ್ ಮಾಡಲಾ ಬೇಡವಾ ಅಂತ ಅನಿಸೋದು. ಕೆಲವೊಂದು ಟೈಮಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ, ಸಣ್ಣ ಒಂದು ಕ್ಲಿಪ್ಪಿಂಗ್ಸ್ನ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಮೊದಲಿನ ಥರ ಅಮ್ಮನ ಮನೆಗೆ ಹೋಗಲ್ಲ ನೀವು, ಇವಾಗ ಅಪ್ಪ ಅಮ್ಮನ
ಮಗ ಬಂದಮೇಲೆ ಅವಾಯ್ಡ್ ಮಾಡಿಬಿಟ್ಟಿದ್ದೀರಾ ನೀವು, ಅವ್ರ ಮೇಲೆ ಇದು ಮಾಡಿಬಿಟ್ಟಿದ್ದೀರಾ, ಮೊದಲು ಅಷ್ಟೆಲ್ಲ ಪ್ರೀತಿ ಇತ್ತು, ಇವಾಗ ಹೊಟ್ಟೆ ಉರಿ ಬಂದು ಇದು ಮಾಡಿಬಿಟ್ಟಿದ್ದೀರಾ ಅಂತ. ಇಲ್ಲ, ಆ ಥರದ್ದೆಲ್ಲ ಏನೂ ಇಲ್ಲ. ನಾನು ಮೊದಲೇ ಹೇಗಿದ್ನೋ ಹಾಗೇ ಇದ್ದೀನಿ. ಬಟ್ ವೀಡಿಯೋ ಮಾಡ್ತಾಯಿಲ್ಲ ಅಷ್ಟೇ. ಮೊದಲು ವೀಡಿಯೋ ಮಾಡ್ತಾಯಿದ್ದೆ, ಯಾಕಂದರೆ ತುಂಬ ಖುಷಿಯಾಗಿತ್ತು ನಮ್ಮ ಜೀವನ. ತುಂಬ ನಗ್ನಗ್ತಾ ಒಂಥರ ಹೇಗೆ ಅಂದರೆ, ಭಗವಂತ ಇನ್ನೇನು ಬೇಡ ನನಗೆ, ಸಾಕು, ನೀನು ಎಲ್ಲನೂ ಕೊಟ್ಟಿದ್ಯಾ, ಇನ್ನೇನು ಇಲ್ಲ, ನೆಮ್ಮದಿ ಒಂದು ಬೇಕು. ನಮ್ಮಲ್ಲಿ ಅವಾಗ ಇದ್ದಿದ್ದು ಒಂದೇ ಯೋಚನೆ ಇದ್ದಿದ್ದು, ಅಣ್ಣನ ಫ್ಯಾಮಿಲಿ ನಾವು ದೂರ ಇದ್ದಿದ್ದು ಅನ್ನೋದು ಒಂದೇ ನಮ್ಮ ತಲೆಯಲ್ಲಿ ಇದ್ದಿದ್ದು ಬಿಟ್ಟರೆ ಇನ್ನೆಲ್ಲ ಕೊಟ್ಟಿದ್ದೆ ಭಗವಂತ. ಅದೊಂದು ನಮಗೆ ಎಲ್ಲೋ ಒಂದು ಕಡೆ ನೋವಿತ್ತು ಅನ್ನೋದೊಂದು ಬಿಟ್ಟರೆ ಇನ್ನೇನೂ ಇರಲಿಲ್ಲ. ಬಟ್ ನಮಗೆ ಎಲ್ಲ ಒಟ್ಟಿಗೆ ನಾವು ಜೊತೆ ಆದ್ವಿ, ಸೇರಿದ್ವಿ, ಇನ್ನೇನೂ ಇಲ್ಲ ಅಂತ ನಾವು ಯಾವಾಗ ಅಂದ್ಕೊಳ್ಳೋಕೆ ಶುರು ಮಾಡಿದ್ವಿ, ಜಸ್ಟು ನಮ್ಮದು ಎಲ್ಲ ಒಟ್ಟಿಗೆ ಸೇರಿ ಒಂದು 4-5 ಮಂತ್ಸ್ ಅಷ್ಟೇ ನಮಗೆ ಒಂದು ಖುಷಿ, ಸಂತೋಷ ಅಂತ ಇದ್ದಿದ್ದು ಅಂದರೆ. ಯಾಕಂದರೆ ನಮಗೆ ತುಂಬ ಏನು ಒಂದು ದುಡ್ಡು ಆಸ್ತಿ ಯಾವುದೂ ದೇವ್ರ ಹತ್ರ ಕೇಳಿದ್ದಿಲ್ಲ. ನಮಗೆ ನೋಡಿ, ಒಂದು ಜೀವನ ಮಾಡೋದಕ್ಕೆ, ನಮ್ಮ ಮಕ್ಳು ಎಜುಕೇಷನ್ ಕೊಡಿಸೋದಕ್ಕೆ, ನಾವು ನೆಮ್ಮದಿಯಾಗಿರೋದಕ್ಕೆ ಒಂದು ಮನೆ ಇರಬೇಕಾಗಿದೆ. ನಮಗೆ ಮನೆ ಇದೆ, ಓಡಾಡೋಕ್ಕೆ ಏನು ಬೇಕು ಅದಿದೆ, ಮಕ್ಕಳಿಗೆ ಎಜುಕೇಷನ್ ಮಾಡ್ಸೋಕ್ಕೆ ಏನು ಕೆಪಾಸಿಟಿ ನಮಗೆ ಬೇಕು ಅಷ್ಟಿದೆ. ಭಗವಂತ ನಮಗೆ ಎಷ್ಟು ಬೇಕೋ ಅಷ್ಟು ಕೊಟ್ಟಿದ್ದಾನೆ. ಅತಿಯಾಗೂ ಇದೆ ಅಂತ ನಾನು ಹೇಳ್ಕೊಳಕ್ಕೆ ಇಷ್ಟಪಡೋದಿಲ್ಲ, ಅಥವಾ ನಮ್ಮ ಹತ್ರ ಏನೂ ಇಲ್ಲ ಅಂತ ಹೇಳೋಕ್ಕೆ ಇಷ್ಟಪಡೋದಿಲ್ಲ. ಬಟ್ ನಾವು ನಾರ್ಮಲಾಗಿ ಯಾರ ಮೇಲೂ ಡಿಪೆಂಡ್ ಆಗದೆ ನಮ್ಮ ಜೀವನ ನಾವು ಮಾಡುವಷ್ಟು ಭಗವಂತ ನಮಗೆ ಕೊಟ್ಟಿದ್ದಾನೆ. ನೆಮ್ಮದಿಯಾಗಿತ್ತು ಜೀವನ, ಏನು ಅಂತ ನೋವು ಅನ್ನೋದಿರಲಿಲ್ಲ. ಎಲ್ಲೋ ಒಂದು ಕಡೆ ಆ ಒಂದು ಖುಷಿ ಅನ್ನೋದು ನಮಗೆ ಭಗವಂತ ಜಾಸ್ತಿ ದಿನ ಕೊಡಲಿಲ್ಲ. ಎಲ್ಲ ಏನು ದೂರ ಇದ್ವಿ, ಒಟ್ಟಿಗೆ ಆಗಿ ಒಂದು 4-5 ತಿಂಗಳು ಅಷ್ಟೇ ನಮ್ಮ ಲೈಫಲ್ಲಿ ಸಿಡಿಲು ಬಡ್ದಂಗೆ ಒಂದು ನ್ಯೂಸ್ ಬರುತ್ತೆ. ಅದೇ ಮೇನ್, ಅಪ್ಪನ ಹೆಲ್ತ್ ಇಶ್ಯೂಸ್. ಸುಮಾರು ಜನ ನನಗೆ ಅಪ್ಪನಿಗೆ ಏನಾಯಿತು ಕೇಳ್ತಾನೆ ಇದ್ರಿ. ಇದನ್ನು ನಾನು 1.5 ವರ್ಷನೇ ಅಂತಲೇ ಹೇಳ್ಬೋದು ನಾವು ಇದ್ರ ಜೊತೆಗೆ ಬಾಳ್ತಾ ಇದ್ದೀವಿ. ಇದನ್ನು ನಾವು ಒಪ್ಕೊಂಬಿಟ್ಟಿದ್ದೀವಿ. ಜೊತೆಗೆ ಮೆಂಟಲಿ ನಾವು ಸ್ಟ್ರಾಂಗ್ ಕೂಡ ಆಗಿದ್ದೀವಿ. ಯಾಕಂದರೆ ನನ್ನ ಫ್ಯಾಮಿಲಿಯಲ್ಲಿ ನಾನು ಆಲ್ರೆಡಿ ಹೇಳಿದಾಗೆ, ಅಪರ್ಣ ಅವರು ತೀರ್ಕೊಂಡಾಗ ನಾನು ಇನ್ಫಾರ್ಮ್ ಹೇಳಿದ್ದೆ, ನನ್ನ ಫ್ಯಾಮಿಲಿಯಲ್ಲಿ ಕ್ಯಾನ್ಸರ್ ಅನ್ನುವಂಥದ್ದು 2 ಪೇಷಂಟ್ನ ನೋಡಿದ್ದೀನಿ. ಮೊದಲನೇದು ನಮ್ಮ ಬಾವನವರು, ನಮ್ಮ ಮನೆಯವ್ರ ಅಣ್ಣ, ಅವ್ರಿಗೂ ಕೂಡ ಕ್ಯಾನ್ಸರ್ ಆಗೇ ತೀರ್ಕೊಂಡಿದ್ದು. ಇನ್ನೂ ಒಬ್ಬರು ಕೂಡ ನಮ್ಮ ಫ್ಯಾಮಿಲಿಯವರೇ. ಬಟ್ 3ನೇ ವ್ಯಕ್ತಿನೇ ನಮ್ಮ ಲೈಫಲ್ಲಿ ನಾವು ಅಂದ್ಕೊಂಡೇ ಇರಲಿಲ್ಲ ನಮ್ಮ ತಂದೆಗೂ ಕೂಡ ಕ್ಯಾನ್ಸರ್ ಆಗತ್ತೆ ಅಂತ. 2024 ಅಪ್ಪನಿಗೆ ನವಂಬರ್, ಡಿಸೆಂಬರ್ 2 ಮಂತ್ಸ್ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಶುರುವಾಯಿತು. ನನಗೆ ಇದ್ರ ಬಗ್ಗೆ ಎಲ್ಲ ಡೀಟೇಲಾಗಿ ಹೇಳೋದಷ್ಟು ನನಗೆ ಶಕ್ತಿ ಇಲ್ಲ. ನಮಗೆ ಹೇಳ್ಕೊಳ್ಳೋಕ್ಕೂ ಕೂಡ ನನಗೆ ಅಷ್ಟು ಮನಸ್ಸು ಇಲ್ಲ, ಧೈರ್ಯನೂ ಬರ್ತಾಯಿಲ್ಲ ನನಗೆ. ಬಟ್ ಇಷ್ಟೆಲ್ಲ ಪ್ರಶ್ನೆ ಬಂದಿದ್ದೆ ನಾನು ಸಪ್ಪಗಾಗಿದ್ದಕ್ಕೆ, ಫ್ಯಾಮಿಲಿನ ಹೈಡ್ ಮಾಡಿದ್ದಕ್ಕೆ, ಜೊತೆಗೆ ನಮ್ಮ ಅಣ್ಣನೂ ನಾವು ಒಟ್ಟಿಗೆ ಸೇರಿದ್ದು ಎಲ್ಲ ಸಮಯ ಸಂದರ್ಭ ಹೇಗಿತ್ತು ಅಂದರೆ ಮಿಕ್ಸಪ್. ಅವ್ರು ಬರೋದಕ್ಕೂ ಇದಾಗೋದಕ್ಕೂ, ನಾನು ಬ್ಲಾಗ್ನ ಕಂಪ್ಲೀಟ್ ಸ್ಟಾಪ್ ಮಾಡೋದಕ್ಕೂ, ಅದೇನೋ ಹೇಳ್ತಾರಲ್ಲ, ಕಾಗೆ ಕೂರೋದಕ್ಕೂ ಕೋಲ್ ರೆಂಬೆ ಮುರಿಯೋದಕ್ಕೂ ಒಂದೇ ಆಯಿತು ಅನ್ನೋ ಥರ. ಆ ಥರ ಏನೋ ಎಲ್ಲ ಕರೆಕ್ಟಾಗಿ ಆಯ್ತಾ ಬಂತು. 3ನೇ ವ್ಯಕ್ತಿ ನಮ್ಮ ತಂದೆ ಕ್ಯಾನ್ಸರ್ ಅಂತ ನಮಗೆ 2025 ಜನವರಿಯಲ್ಲಿ ಸಂಕ್ರಾಂತಿ ಹಬ್ಬ ಆಗಿ ಒಂದೇ ದಿನಕ್ಕೆ ಗೊತ್ತಾಯಿತು. 2024ರಲ್ಲಿ ನಮ್ಮ ತಂದೆ ನವಂಬರಿಂದ ಹುಷಾರು ತಪ್ಪಿದ್ದು. ಬಟ್ ನಮಗೆ ಅಪ್ಪನಿಗೆ ಕ್ಯಾನ್ಸರ್ ಅಂತ ನಮಗೆ ಗೊತ್ತಾಗಿದ್ದು 2025 ಜಾನ್ವರಿ, ಸಂಕ್ರಾಂತಿ ಹಬ್ಬ ಆಗಿದ್ದು ನೆಕ್ಸ್ಟ್ ಡೇ. ಅಲ್ಲಿಂದ ನೋಡಿ ನಮಗೊಂದು ಲೈಫಲ್ಲಿ ಒಂದು ದೊಡ್ಡ ಮಟ್ಟಕ್ಕೆ ಶಾಕ್, ಜೊತೆಗೆ ಮೆಂಟಲಿ ವೀಕ್ ಆದ್ವಿ. ಎಲ್ಲೋ ಒಂದು ಕಡೆ ಅಮ್ಮ ತುಂಬಾ ಕುಗ್ಗೋದ್ರು, ತುಂಬ ಕಣ್ಣೀರು ಹಾಕಿದ್ರು, ತುಂಬ ಯೋಚನೆ ಮಾಡಿದ್ವಿ. ಒಂದು ಜೊತೆ ಆಯಿತು ಅಂತ ಖುಷಿ ಪಡೋದಾ, ಒಬ್ಬರು ನಮ್ಮನ್ನು ಆರೋಗ್ಯದ ಸಮಸ್ಯೆಯಿಂದ ಬಳಲ್ತಿದ್ದಾರೆ ಅಂತ ಹೇಳಿ ದುಃಖ ಪಡೋದಾ, ಇದನ್ನು ನಾನು ಯಾವ ರೀತಿ ಹ್ಯಾಂಡಲ್ ಮಾಡಬೇಕು. ಒಂದು ಸೋಷಿಯಲ್ ಮೀಡಿಯಾಗೆ ಬಂದುಬಿಟ್ಟಿದ್ದೀನಿ. 3 ವರ್ಷಗಳ ಕಾಲ ನನ್ನ ಒಂದು ಜರ್ನಿ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಹ್ಯಾಪಿಯಾಗಿ ನಗ್ನಾಗ್ತಾ ಖುಷಿಯಾಗಿ ಹೋಯಿತು. ನೀವೆಲ್ಲ ಕೂಡ ನೋಡಿದ್ರಿ. ಪ್ರತಿಯೊಬ್ಬರು ನನಗೆ ಹೇಳ್ತಾಯಿದ್ರಿ, ನಿಜವಾಗ್ಲೂ ಸುಷ್ಮಾ ನೀವು ತುಂಬ ಪುಣ್ಯ ಮಾಡಿದ್ದೀರಾ, ನಿಮ್ಮಪ್ಪ ಅಮ್ಮನ ಪಡೆಯೋದಕ್ಕೆ ಎಷ್ಟು ಪ್ರೀತಿ ಮಾಡ್ತಾರೆ ನಿಮ್ಮ ತಂದೆ ತಾಯಿ ಅಂತೆಲ್ಲ ಸುಮಾರು ಜನ ನನಗೆ ಕಮೆಂಟ್ ಹಾಕ್ತಾಯಿದ್ರು. ಆ ಮಧ್ಯದಲ್ಲಿ
ಇನ್ನೂ ಒಂದು ಖುಷಿ ಆ್ಯಡ್ ಆಯಿತು ಅಂತ ಹೇಳ್ಕೊಳ್ಳೋಷ್ಟರಲ್ಲಿ ಅದು ತುಂಬ ದಿನ ನಮಗೆ ಉಳಿಲೇ ಇಲ್ಲ. ಅಕ್ಟೋಬರಲ್ಲಿ ಅಪ್ಪನ ಬರ್ತ್ಡೇ ಮಾಡಿದ್ವಿ. ನಾನು ಆ ಶಾರ್ಟ್ಸ್ನ ನಾನು ಅಪ್ಪನಿಗೆ ಯಾವಾಗ ಹುಷಾರು ತಪ್ಪಿತು ಅಂತ ಗೊತ್ತಾಯಿತು, ನಾನು ಅದನ್ನು ಶೇರ್ ಮಾಡಿದ್ದನ್ನು ಅವತ್ತೇ ನಾನು ಬ್ಲಾಕ್ ಮಾಡಿಬಿಟ್ಟೆ ಮತ್ತೆ. ಅಷ್ಟು ಮನಸ್ಸಿಗೆ ನೋವಾಗೋಯಿತು. 2025ರಲ್ಲಿ ಅಪ್ಪನಿಗೆ ಲಂಗ್ಸ್ ಕ್ಯಾನ್ಸರ್ ಅಂತ ಗೊತ್ತಾಯಿತು. ಬಟ್ ನಾವು ಅದನ್ನು ಅಪ್ಪನಿಗೆ ತಿಳಿಸೋದಕ್ಕಾಗಲಿ ಹೇಳೋದಕ್ಕಾಗಲಿ ತುಂಬ ಟೈಮ್ ತೊಗೊಂಡ್ವಿ. ಅವರಿಗೆ ಏನಾಗ್ತಾ ಇದೆ, ಏನಾಗಿದೆ ಎಲ್ಲನೂ ಕೂಡ ಸ್ವಲ್ಪ ಟೈಮ್ ನಮಗೂ ತೊಗೊಳ್ತು. ಆ ನಂತರ ಅಪ್ಪನಿಗೆ ಕೀಮೋ ಎಲ್ಲ ಟ್ರೀಟ್ಮೆಂಟ್ ಶುರುವಾಯಿತು. ಆ ನಂತರ ಅಪ್ಪನಿಗೆ ಗೊತ್ತಾಯ್ತಾ ಹೋಯಿತು ಅವರು ಫೈನಲಿ ಯಾವ ಸ್ಟೇಜಲ್ಲಿದ್ದಾರೆ, ಏನಾಗಿದೆ, ಏನಾಯಿತು, ಯಾಕೆ ಹೀಗಾಯಿತು ಅಂತ. ಬಟ್ ನಾನು ಇವತ್ತು ಹೇಳ್ತೀನಿ, ನಾನು ಲಾಸ್ಟ್ ಒಂದು 2 ಬ್ಲಾಗ್ಸ್ ಬ್ಯಾಕ್ ನಾನು ಹೇಳಿದ್ದೆ, ಇದು ನನ್ನ ತಂದೆ ಜೊತೆ ನನಗೆ ಮೆಮೋರಿಯಬಲ್ ಬ್ಲಾಗ್ ಅಂತ ಹೇಳ್ತೀನಿ. ಲೈಫ್ ಲಾಂಗ್ ನಮ್ಮ ತಂದೆ ಜೊತೆ ನಾನು ಇರುವಂಥದ್ದಲ್ಲಿ ನಮ್ಮಪ್ಪ ಈಗ 1 ವರ್ಷದ ಏನಾಯಿತು ಅದ್ರ ಮೇಲೆ ಅಪ್ಪ ಚೆನ್ನಾಗಿ ಮಾತಾಡೋಕ್ಕೆ ಶುರು ಮಾಡಿದ್ದೆ ಆ ಬ್ಲಾಗಲ್ಲಿ. ಅದನ್ನು ಹಾಗೆ ರಾ ಕ್ಲಿಪ್ಪಿಂಗ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಏಕೆಂದರೆ ಆ ಒಂದು ಮಾತುಕತೆ ವ್ಲಾಗ್ ಏನಿದೆ ಅದು ನನಗೆ ಎಷ್ಟೋ ಸರಿ ವೀಡಿಯೋ ಡಿಲೀಟ್ ಆದರೂ ನನ್ನ ಯೂಟ್ಯೂಬಲ್ಲಿ ಆ ವ್ಲಾಗ್ಸ್ ಇದ್ದೇ ಇರುತ್ತೆ ನೋಡೋದಕ್ಕೆ ಅನ್ನೋದಕ್ಕೆ ನಾನು ರಾ ಕ್ಲಿಪ್ಪಿಂಗ್ಸ್ನ ಶೇರ್ ಮಾಡಿಕೊಂಡೆ. ಇಷ್ಟೆಲ್ಲ ನಿಮ್ಮ ಪ್ರಶ್ನೆ ಬರೋದಕ್ಕೆ ಕಾರಣ ನಾನು ಸಪ್ಪಗಾಗೋದಕ್ಕೆ, ವ್ಲಾಗ್ ಮಾಡದೇ ಇರೋದಕ್ಕೆ, ಅಮ್ಮನ್ನ ನಾನು ವ್ಲಾಗಲ್ಲಿ ತೋರಿಸ್ದೇ ಇರೋದಕ್ಕೆ, ಇನ್ನೂ ಸುಮಾರು ನಿಮ್ಮೆಲ್ಲರ ಪ್ರಶ್ನೆಗಳಿತ್ತು. ಇದಕ್ಕೆಲ್ಲ ಕಾರಣ ನಮ್ಮ ಲೈಫಲ್ಲಿ ನಾವು ಅಂದ್ಕೊಳ್ದೇ ಇರುವಂಥದ್ದು ನಮ್ಮ ತಂದೆಗೆ ಹುಷಾರು ತಪ್ಪಿದ್ದು. ಇವತ್ತಿಗೂ ಕೂಡ 1 ವರ್ಷದ ಮೇಲಾಯಿತು ಅಪ್ಪ ಮೆಡಿಸಿನ್ಸ್ ಟ್ರೀಟ್ಮೆಂಟ್ ತೊಗೊಳ್ತಾನೆ ಇದ್ದಾರೆ. ಎವ್ರಿ 21 ಡೇಸ್ಗೆ ಕೀಮೋ ತೊಗೊಳ್ತಾನೆ ಇದ್ದಾರೆ. 1 ವರ್ಷದಿಂದ ಅಪ್ಪ ಕಂಟಿನ್ಯೂಸ್ ತೊಗೊಳ್ತಾನೆ ಇದ್ದಾರೆ. ಬಟ್ ಎಲ್ಲೋ ಒಂದು ಕಡೆ ನಮ್ಮ ತಂದೆ ಮಾಡಿದ ತಪ್ಪು ಅಂದರೆ ಸ್ಮೋಕ್ ಮಾಡಿದ್ದು. ನಮ್ಮ ಅಮ್ಮನ ಕಡೆ ಆಗಲಿ ಅಥವಾ ನಮ್ಮ ತಂದೆ ಕಡೆ ಆಗಲಿ ಎರಡೂ ಕಡೆಗೂ ಯಾರಿಗೂ ಕ್ಯಾನ್ಸರ್ ಅನ್ನೋ ಒಂದು ಪೇಷಂಟ್ ಇಲ್ಲ, ಏನೋ ಜೀನಲ್ಲಿ ಬಂತು ಅನ್ನೋದಿಲ್ಲ. ಅಪ್ಪನಿಗೆ ಬಂದಿದ್ದೆ ಅವರ ಒಂದು ಸ್ಮೋಕಿಂಗಿಂದ. ಅವರು ಸಿಗರೇಟ್ ಸೇದಿ ಎಷ್ಟು ಹೇಳಿದ್ರು ಅದನ್ನು ಕಂಟ್ರೋಲ್ ಮಾಡ್ತಾ ಇರಲಿಲ್ಲ. ಬಟ್ ಇವತ್ತು ಅದರದ್ದು ಕಷ್ಟ ಅಪ್ಪನಿಗೆ ಗೊತ್ತಾಗಿದೆ. ಬಟ್ ದೇವರು ಟೈಮ್ ನಮಗೆ ಕೊಟ್ಟಿಲ್ಲ. ಹಾಗಾಗಿ ಎಲ್ಲೋ ಒಂದು ಕಡೆ ಹೋಪ್ ನಮ್ಮ ತಂದೆ ಚೆನ್ನಾಗಾಗ್ತಾರೆ ಅಂತ ನಂಬಿದ್ದೀವಿ. ಆಲ್ಮೋಸ್ಟ್ 1.25 ವರ್ಷ ಮೇಲೆ ಆಯ್ತಾ ಬಂತು. ಟ್ರೀಟ್ಮೆಂಟ್ ನಡೀತಾ ಇದೆ, ತೊಗೊಳ್ತಾ ಇದ್ದಾರೆ. ನೀವೇ ನೋಡಿದ್ದೀರ ನಮ್ಮ ವ್ಲಾಗಲ್ಲಿ ಅಪ್ಪ ಹೇಗಿದ್ದಾರೆ ಏನು ಅಂತ. ಎಲ್ಲೋ ಒಂದು ಕಡೆ ಫ್ಯಾಮಿಲಿನ ನಾನು ತೋರಿಸೋದಕ್ಕೆ ಅಥವಾ ನಾನು ಎಷ್ಟೋ ವ್ಲಾಗಲ್ಲೂ ಕೂಡ ಹೇಳಿದೆ, ನನ್ನ ಫ್ಯಾಮಿಲಿ ಇನ್ನು ಮುಂದೆ ನಾನು ವ್ಲಾಗ್ ಮಾಡಲ್ಲ, ಫ್ಯಾಮಿಲಿನ ನಾನು ತೋರಿಸೋದಿಲ್ಲ ಇನ್ಮೇಲೆ, ಬರೀ ನಾನಾಯಿತು ನನ್ನ ಮನೆ ಆಯಿತು ಅಂತ ಹೇಳಿ ತೋರಿಸ್ತೀನಿ ಅಷ್ಟೇ ಅಂತ. ಏಕೆಂದರೆ ನನ್ನ ಅಮ್ಮನ್ನ ವ್ಲಾಗಲ್ಲಿ ಬರೋದಕ್ಕೂ ಅಥವಾ ಅಮ್ಮನ ತೋರಿಸೋದಕ್ಕೂ, ಅಮ್ಮ ಇರೋ ಸಿಚುವೇಷನಲ್ಲೂ ಸಮ್ಟೈಮ್ಸ್ ಅಮ್ಮಂಗೆ ಅಳು ಬರುತ್ತೆ, ಕೋಪ ಬರುತ್ತೆ, ಅವರು ಹುಷಾರು ತಪ್ತಾರೆ, ಅವರು ಕೂಡ ಟೆನ್ಷನ್ ಆಗ್ತಾರೆ. ಮನೆಗೆ ಹೋದಾಗ ಒಂದು ಖುಷಿ ನಗು ಇರೋದಿಲ್ಲ. ಅಪ್ಪ ಆಲ್ಮೋಸ್ಟು ಒಂದು 10 ಡೇಸ್ ಮನೇಲಿದ್ದರೆ ಇನ್ನೊಂದು 10 ಡೇಸ್ ಹಾಸ್ಪಿಟಲ್ಲು, ಇದೇ ಥರನೇ ನಮ್ಮದು ಓಡಾಟ ನಡೀತಾ ಇರೋದು. ಲಾಸ್ಟ್ ಇಯರ್ ತುಂಬ ಚೆನ್ನಾಗಿತ್ತು. ಅಪ್ಪ ಒಂಚೂರು ಬೆಟರ್ ಆಗ್ತಿದ್ದಾರೆ. ಆ ಒಂದು ಟ್ರೀಟ್ಮೆಂಟ್ ಅವ್ರಿಗೆ ಕ್ಯಾನ್ಸರ್ಗೆ ಕೊಡ್ತಾ ಇರೋವಂಥ ಟ್ರೀಟ್ಮೆಂಟ್ ಅವ್ರ ಬಾಡಿಗೆ ವರ್ಕ್ ಆಗ್ತಾಯಿತ್ತು. ಬಟ್ ಎಲ್ಲೋ ಜಾನ್ವರಿಯಿಂದ ಈ 2026ರಲ್ಲಿ ಸ್ವಲ್ಪ ಡೌನ್ ಆಯ್ತಾ ಬಂದರು ಅಪ್ಪ. ಸುಮಾರು ಜನ ನಂಗೆ ಅದನ್ನು ಕಮೆಂಟ್ ಮಾಡಿದ್ರು, ಅಪ್ಪ ವೀಕ್ ಆಗಿದ್ದಾರೆ ಅಂತ. ಇವಾಗ ಅಪ್ಪಂಗೆ ಸ್ವಲ್ಪ ಜಾಸ್ತಿನೇ ಹೆಲ್ತ್ ಏರುಪೇರು ಆಗಿದೆ. ಬಟ್ ದೇವ್ರನ್ನ ನಂಬಿದ್ದೀವಿ, ನೋಡೋಣ ಏನಾಗುತ್ತೆ ಅಂತ. ಇದು ಒಂದೇ ಕಾರಣ ಫ್ರೆಂಡ್ಸ್, ನಾವೆಲ್ಲ ಸೈಲೆಂಟ್ ಆಗೋದಕ್ಕೆ, ನನ್ನ ವ್ಲಾಗ್ ಎಲ್ಲೋ ಒಂದು ಕಡೆ ಡೌನ್ ಆಗೋದಕ್ಕೆ, ನನಗೆ ಒಂದು ಆ ಜೋಶ್ ಇಲ್ಲದೆ ಇರೋದಕ್ಕೆ, ಎಲ್ಲೋ ಒಂದು ಕಡೆ ನಾನು ಅದನ್ನು ಸೋಷಲ್ ಮೀಡಿಯಾದಲ್ಲಿ ಹೇಳ್ಕೊಡೋದು ಬೇಡ. ಈ ಒಂದು ವಿಚಾರನ ನಾವು ನಮಗೆ ಇರಲಿ, ಅಥವಾ ನಮ್ಮ ತಂದೆ ಚೆನ್ನಾಗಿ ಆಗ್ಬೋದೇನೋ, ಆದಮೇಲೆ ನಾನು ಇನ್ನೂ ಬೆಟರು ಮತ್ತೆ ಅದೇ ಥರ ವ್ಲಾಗ್ ಮಾಡೋಣ ಅಂತ ಏನೇನೋ ಎಲ್ಲ ಅಂದ್ಕೊಂಡೆ. ಬಟ್ ನಾನು ಅಂದ್ಕೊಂಡಿದ್ದು ಯಾವುದೂ ಆಗ್ತಾಯಿಲ್ಲ. ಇಲ್ಲಿ ಏನು ಹೇಳಬೇಕೋ ನನಗೇನು ಒಂದು ಅರ್ಥ ಆಗ್ತಿಲ್ಲ. ಬಟ್ ನಮ್ಮ ಮನೇಲಿ ನನ್ನ ಫ್ಯಾಮಿಲಿನ ಅವಾಯ್ಡ್ ಮಾಡೋದಕ್ಕೆ, ತೋರಿಸ್ದೇ ಇರೋದಕ್ಕೆ, ಎಲ್ಲೋ ಒಂದು ಕಡೆ ನಾನು ಸ್ವಲ್ಪ ಯೂಟ್ಯೂಬಿಂದ ದೂರ ಉಳಿಯೋದಕ್ಕೆ, ಈ 1 ವರ್ಷದ ಮೇಲಾಯ್ತಾ ಬಂತು, ದೂರ ಉಳಿಯೋದಕ್ಕೆ, ವ್ಲಾಗ್ಸ್ನ ಕಡಿಮೆ ಮಾಡ್ಕೊಂಬರ್ತಾ ಇರೋದಕ್ಕೆ ಕಾರಣವೇ ನಮ್ಮ ತಂದೆ. ಯಾಕಂದರೆ ತಂದೆ ಅನ್ನೋದು ಪ್ರತಿಯೊಬ್ಬರು ಹೆಣ್ಣು ಮಕ್ಳಿಗೂ ಎಷ್ಟು ಮುಖ್ಯ ಅನ್ನೋದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ.
ನಮ್ಮ ಅಪ್ಪ ಅಮ್ಮ ಯಾವ ರೀತಿಯಾಗಿ ನಮ್ಮನ್ನು ಸಾಕಿದ್ದಾರೆ, ಬೆಳೆಸಿದ್ದಾರೆ. ಇವತ್ತು ದೇವರು ಎಲ್ಲ ಕೊಟ್ಟು ಎಲ್ಲೋ ಒಂದು ಕಡೆ ಕೂತ್ಕೊಂಡು ತಿನ್ನೋ ಟೈಮಲ್ಲಿ ಈ ಥರ ಆಯ್ತಲ್ಲ, ಇವತ್ತು ಅವ್ರ ಕಷ್ಟ ಅವ್ರ ನೋವನ್ನ ನೋಡೋಕ್ಕಾಗ್ತಾ ಇಲ್ವಲ್ಲ. ನಾರ್ಮಲ್ ಒಂದು ಶೀತ ನೆಗಡಿ ಕೆಮ್ಮಂದರೆ ನಮ್ಮ ಕೈಲಿ ತಡೆಯೋಕ್ಕಾಗಲ್ಲ. ಬಟ್ ಕ್ಯಾನ್ಸರ್ ಪೇಷಂಟ್ಗಳಿಗೆ ಮಾತ್ರ ಗೊತ್ತು ಅದರದ್ದು ನರಕ ಏನು, ಅದರ ಟ್ರೀಟ್ಮೆಂಟ್ನ ತೊಗೊಂಡು ತಡೆಯೋ ಶಕ್ತಿ ಏನು ಅಂತ. ಅದರಲ್ಲಿ ಅಪ್ಪನಿಗೆ ಏಜ್ ಕೂಡ ಆಗಿದೆ. ಇವಾಗ ಅಪ್ಪನಿಗೆ ಬಂದು 65 ವರ್ಷ. ಬಟ್ ನಮ್ಮ ಕೈಯಲ್ಲಿ ಏನೂ ಇಲ್ಲ. ಇದೊಂದು ಕ್ಲಾರಿಟಿ ವೀಡಿಯೋ ಫ್ರೆಂಡ್ಸ್. ನಾನು ಸಪ್ಪಗಾಗೋದಕ್ಕೆ ಅಥವಾ ನನ್ನ ಫ್ಯಾಮಿಲಿಲಿ ನಾನು ಎಷ್ಟೋ ಸರಿ ಅಂದ್ಕೊಂಡಿದ್ದೀನಿ, ಬರೀ ನಾನು ನನ್ನ ಮಕ್ಕಳು ಇಷ್ಟೇ ವ್ಲಾಗ್ ಮಾಡಿದ್ರೆ ನನಗೆ ಚೆನ್ನಾಗಿರುತ್ತೆ ಅನಿಸುತ್ತೆ. ಯಾರನ್ನೂ ಕೂಡ ಇಲ್ಲಿ ಆ್ಯಡ್ ಮಾಡ್ಕೊಳ್ಳೋದಾಗಲಿ ಅಥವಾ ಮುಂದಕ್ಕೆ ನಿಮಗೆ ಅವ್ರನ್ನ ಇವಾಗ ಚೆನ್ನಾಗಿದ್ದಾಗ ತೋರಿಸೋದು, ಮುಂದಕ್ಕೆ ಅವ್ರನ್ನ ತೋರಿಸ್ದೇ ಇರೋದು. ಆ ಟೈಮಲ್ಲಿ ನಿಮಗೆ ನನ್ನ ಮೇಲೆ ಏನೋ ಒಂಥರ ಯೋಚನೆ ಬರೋದು, ಸುಷ್ಮಾ ಯಾಕೋ ಎಲ್ಲರನ್ನೂ ದೂರ ಆದರು, ಅಥವಾ ಅವ್ರು ನನ್ನ ಬಗ್ಗೆ ನಿಮಗೂ ಕೂಡ ಒಂದು ಬ್ಯಾಡ್ ಒಪಿನಿಯನ್ ಬರೋದು, ಎಲ್ಲೋ ಒಂದು ಕಡೆ ಅದನ್ನು ನಾನೇ ಮಾಡಿಕೊಡ್ತಾ ಇದ್ದೀನಿ ಅಂತ ಅನಿಸುತ್ತೆ. ಇದು ಯಾವುದೂ ನಮ್ಮ ಕೈಯಲ್ಲಿ ಇರೋದಿಲ್ಲ. ಬಟ್ ನೀವು ಅನ್ಕೋಬೋದು ಇಷ್ಟು ದಿನ ಹೇಳ್ದಿರೋದು ಈಗ ಯಾಕೆ ಹೇಳ್ತಾ ಇದ್ದಾರೆ ಅಂತ. ಈಗಲೂ ಕೂಡ ಹೇಳೋಕ್ಕೆ ಮನಸ್ಸಿರಲಿಲ್ಲ. ನಾನು ಯಾವತ್ತೂ ಅಷ್ಟೇ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಯೋಚನೆ ಮಾಡ್ತೀನಿ. ಏನಾದರೂ ಒಂದು ನನ್ನಲ್ಲಿರೋ ನೋವನ್ನ ನಾನು ಹೇಳ್ಕೋಬೇಕಂದ್ರೆ ತುಂಬ ಯೋಚನೆ ಮಾಡ್ತೀನಿ. ಬಟ್ ನಾನು ಮೆಂಟಲಿ ಸ್ಟ್ರಾಂಗ್ ಆದಮೇಲೆ ಸತ್ಯ ಏನೋ, ಜೀವನ ಏನೋ ಇದನ್ನು ಒಪ್ಕೊಳ್ಳೇಬೇಕು. ಮತ್ತು ನಾನು ಆಯ್ಕೆ ಮಾಡಿರುವಂಥ ಕೆಲಸ ಒಂದು ಸೋಷಿಯಲ್ ಮೀಡಿಯಾ. ಇದನ್ನು ಆಯ್ಕೆ ಮಾಡಿದ್ಮೇಲೆ ನಾನು ಈ ಜಾಗಕ್ಕೆ ಬಂದಮೇಲೆ ಕೆಲವೊಬ್ಬರು ಕೇಳೋ ಪ್ರಶ್ನೆಗೆ ನಾನು ಉತ್ತರ ಕೊಡಲೇಬೇಕಾಗತ್ತೆ. ಅದು 1-2 ಪ್ರಶ್ನೆ ಬಂದರೆ ಡಿಲೀಟ್ ಮಾಡ್ತಾ ಹೋಗ್ಬೋದು. ಬಟ್ ಅದು ಬರ್ತಾ ಅದು ಸಾವಿರಾರು ಜನಕ್ಕೆ ತಲೆಯಲ್ಲಿ ಏನೋ ಒಂದು ಹುಳ ಬಿಟ್ಟಂಗೆ, ಯಾಕೆ ಸುಷ್ಮಾ ಹೈಡ್ ಮಾಡ್ತಾ ಇದ್ದಾರೆ, ಯಾಕೆ ಈ ಥರ ಆಗ್ತಿದ್ದಾರೆ, ಅಥವಾ ನನ್ನ ಬಗ್ಗೆ ನಿಮಗೆ ನಿಮ್ಮ ಮನೆ ಮಗಳಾಗಿ ನಮ್ಮನ್ನು ನೋಡೋದ್ರಿಂದ, ಪ್ರೀತಿಯಿಂದ ಹಾರೈಸೋದ್ರಿಂದ ಎಲ್ಲೋ ಒಂದು ಕಡೆ ನಮ್ಮನ್ನು ನಿಮ್ಮವರು ಅಂತ ಅಂದ್ಕೊಂಡಾಗ ನಾನು ಎಲ್ಲೋ ಏನೋ ಕೆಲವೊಂದನ್ನು ಹೈಡ್ ಮಾಡಿದಾಗ ನಿಮಗೂ ಫೀಲ್ ಆಗ್ಬೋದು. ನೋಡಿ ಎಷ್ಟೇ ಆದರೂ ನಾವು ನಮ್ಮವರು ಅಂತ ಹೇಳಿ ವ್ಲಾಗ್ ನೋಡ್ತೀವಿ, ಬಟ್ ಇವರೆಲ್ಲೋ ಏನೋ ಮುಚ್ಚಿರ್ತಾರೆ, ಇದು ಮಾಡ್ತಾರೆ ಅಂತ. ಕೆಲವೊಂದು ಸೇಫ್ಟಿ ವೈಸ್ ಕೆಲವೊಂದು ವಿಚಾರನ ಹೇಳೋದಿಲ್ಲ, ಕೆಲವೊಂದು ಹೇಳಲೇಬೇಕು ಅನ್ನೋಂತಹ ಬಂದಾಗ ಹೇಳಲೇಬೇಕಾಗತ್ತೆ. ಇದು ನನ್ನ ಈ 1.25 ವರ್ಷದ ಅಥವಾ 1.5 ವರ್ಷದ ಲೈಫ್ ಜರ್ನಿ. ಹಾಗಾಗಿ ಸುಷ್ಮಾ ಸೈಲೆಂಟ್ ಆಗಿದ್ದಾರೆ. ಎಲ್ಲೋ ಒಂದು ಕಡೆ ವ್ಲಾಗ್ನ ಸ್ವಲ್ಪ ಕಡಿಮೆ ಮಾಡಿಕೊಂಡು ಖುಷಿಯಾಗಿದ್ದಾಗ, ನಗ್ನಗ್ತಾ ಇದ್ದಾಗ, ಅಪ್ಪ ಚೆನ್ನಾಗಿದ್ದಾಗ ವ್ಲಾಗ್ಗಳನ್ನ ಮಾಡಿದ್ದೀನಿ. ಎಲ್ಲೋ ಒಂದು ಕಡೆ ಅಪ್ಪ ಹುಷಾರು ತಪ್ಪಿದಾಗ ಕಂಪ್ಲೀಟ್ ವ್ಲಾಗ್ ಸ್ಟಾಪ್ ಮಾಡಿದ್ದೀನಿ. ನಂಗೆ ನಮ್ಮಪ್ಪ ಬೆಟರ್ ಅಂದಾಗ ನಾನು ಮಾಡಿದ್ದೀನಿ. ಎಲ್ಲೋ ಒಂದು ಕಡೆ ಅವ್ರು ಸೈಲೆಂಟ್ ಆದಾಗ ನಾನು ಸೈಲೆಂಟ್ ಆಗಿದ್ದೀನಿ. ಬಟ್ ಕೊನೆಗೆ ಹೋಗ್ತಾ ಇದೇ ಜೀವನ ನಾನು ಹೊಂದ್ಕೋಬೇಕು, ಮುಂದೆ ನಡಿಲೇಬೇಕು. ಯಾವುದನ್ನು ಕೂಡ ಯೋಚನೆ ಮಾಡಿ ಪ್ರಯೋಜನ ಇಲ್ಲ. ಯಾವುದೇ ಒಂದು ಯೋಚನೆ ಮಾಡೋದ್ರಿಂದ ಸರಿ ಹೋಗುತ್ತೆ ಅಂದರೆ ಯೋಚನೆ ಮಾಡ್ಬೋದು, ಸರಿ ಹೋಗಲ್ಲ ಅನ್ನೋದಕ್ಕೂ ಯೋಚನೆ ಮಾಡಿದ್ರೆ ಪ್ರಯೋಜನ ಇಲ್ಲ ಅಂತ ಅರ್ಥ ಮಾಡಿಕೊಂಡು ಇವತ್ತು ಸುಮಾರು ಪ್ರಶ್ನೆಗಳಿದ್ವು. ಎಷ್ಟು ಪ್ರಶ್ನೆ ಇದ್ದಾವೆ ಅಂದರೆ ನಾನು ಬರಿತಾ ಹೋದರೆ ಒಂದು 30-40 ಪ್ರಶ್ನೆಗಳಿದೆ ನನ್ನಲ್ಲಿ. ಅಷ್ಟು ಪ್ರಶ್ನೆಗಳಿದೆ. ಬಟ್ ನಂಗೆ ಅಷ್ಟು ಪ್ರಶ್ನೆಯಲ್ಲಿ ಅತಿ ಹೆಚ್ಚು ಪ್ರಶ್ನೆ ಬಂದಿದ್ದು, ಕ್ವಶನ್ಸ್ ಬಂದಿದ್ದು ಮತ್ತು ಅತಿ ಹೆಚ್ಚು ಲೈಕ್ಸ್ ಇದ್ದಂತಹ ಪ್ರಶ್ನೆಗಳನ್ನ ಆಯ್ಕೆ ಮಾಡಿ ಇವತ್ತು ಕ್ಲಿಯರ್ ಮಾಡಿಬಿಡೋಣ. ಇನ್ನು ಮುಂದಕ್ಕೆ ಯಾರೂ ಕೂಡ ನನ್ನ ಬಗ್ಗೆ ಏನೂ ಕೂಡ ಅನ್ಕೋಬಾರ್ದು. ನಿಮ್ಮ ಮನೆ ಮಗಳಾಗಿ ನೋಡ್ತಾ ಇದ್ದೀರಾ. ಇಷ್ಟು ವರ್ಷ ಆಲ್ಮೋಸ್ಟ್ 4 ವರ್ಷ ಕಂಪ್ಲೀಟ್ ಆಯಿತು. 4ನೇ ವರ್ಷ ಕಂಪ್ಲೀಟ್ ಆಗಿ 5ನೇ ವರ್ಷಕ್ಕೆ ಇವಾಗ ನಿಮ್ಮ ಒಂದು ಸಂಬಂಧ ಯೂಟ್ಯೂಬ್ ಜರ್ನಿಯಲ್ಲಿ ನಡೀತಾ ಇದೆ. ನಿಮ್ಮೆಲ್ಲರ ಒಂದು ಪ್ರೋತ್ಸಾಹ, ಪ್ರೀತಿ ಸದಾ ಹೀಗೆ ಇರಲಿ. ನನ್ನಲ್ಲೇನೇ ಒಂದು ಕಷ್ಟ ಇರಲಿ, ನೋವಿರಲಿ, ಖುಷಿ ಇರಲಿ, ಸ್ವಲ್ಪ ಟೈಮ್ ತೊಗೊಳ್ತೀನಿ, ನಿಧಾನವಾಗಾದರೂ ಸರಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಏಕೆಂದರೆ ನಮ್ಮ ಥರನೇ ಎಷ್ಟೋ ಜನ ಲೈಫ್ ಲೀಡ್ ಮಾಡ್ತಾ ಇರ್ತೀರಾ, ಎಷ್ಟೋ ಜನ ಇಂಥ ಒಂದು ಕಷ್ಟನ ಎದುರಿಸ್ತಾ ಇರ್ತೀರಾ. ಬಟ್ ಸಮಯ ಸಂದರ್ಭ ಅಂತ ಬಂದಾಗ ಎಲ್ಲೋ ಒಂದು ಕಡೆ ಕುಗ್ಸ್ಬಿಡುತ್ತೆ. ಬಟ್ ಅದನ್ನು ಎದುರಿಸಿ ನಿಲ್ಲೋದು ಹೇಗೆ ಅನ್ನೋದು ಕೂಡ ನೀವು ನಮ್ಮಿಂದನೂ ಕೂಡ ಕಲಿತೀರಾ, ಅಥವಾ ನಿಮ್ಮಿಂದ ನಾವು ಕೂಡ ಕಲ್ತ್ಕೋಬೇಕಾಗತ್ತೆ. ಇದಿಷ್ಟು ಒಂದು ಪುಟ್ಟ ಮಾಹಿತಿ, ಒಂದು ಗೊಂದಲಗಳು, ಒಂದು ಕನ್ಫ್ಯೂಷನ್ಸ್ ಏನಿತ್ತು ನಿಮ್ಮೆಲ್ಲರಿಗೂ ನನ್ನ ಮೇಲೆ ಮೇ ಬಿ ಎಲ್ಲ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಟೈಮ್ ಲೆಂತಿ ಆದ್ರೂ ಕೂಡ ನನಗೆ ಅನಿಸಿದ್ದಷ್ಟನ್ನು ಕೂಡ ನಾನು ಮನಸ್ಸು ಬಿಚ್ಚಿ ನಿಮ್ಮ ಹತ್ರ ಎಲ್ಲನೂ ಕೂಡ ಹೇಳ್ಕೊಂಡಿದ್ದೀನಿ. ನೋಡೋಣ ಹೇಗೆ ಹೋಗುತ್ತೆ ಏನು. ಲೈಫ್ ನಾವು ಅಂದ್ಕೊಂಡಿದ್ದು ಯಾವುದೂ ನಡೆಯಲ್ಲ, ದೇವ್ರು ಕೊಟ್ಟಿದ್ದ ದಾರಿಲಿ ಹೋಗುವಂಥದ್ದು. ಓಕೆ ಫ್ರೆಂಡ್ಸ್, ಇಲ್ಲಿಗೆ ನಿಮ್ಮೆಲ್ಲರ ಒಂದು ಪ್ರಶ್ನೆ, ಕನ್ಫ್ಯೂಷನ್ಸ್ ಕ್ಲಿಯರ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ನಾನು ನಾರ್ಮಲ್ ನನ್ನ ಡೈಲಿ ವ್ಲಾಗ್ಸ್ ಏನಿತ್ತು ಆ ಥರ ಮಾಡ್ಕೊಂಡು ಹೋಗ್ತೀನಿ. ಬಟ್ ನನಗೆ ಇನ್ನೂ ತುಂಬ ಟೈಮ್ ಬೇಕು. ಟೈಮ್ ಯಾವ ರೀತಿ ಹೋಗುತ್ತೆ ಆ ರೀತಿ ನಾನು ಮಾಡ್ತಾ ನನ್ನ ಲೈಫ್ ಸ್ಟೈಲ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಷ್ಟೇ.